ನಮಸ್ಕಾರ. ವೆಲ್ಕಮ್ ಟು ಹಿತೇಶ್ ಟೆಕ್ ಚಾನಲ್. ಇವತ್ತು ನಾವು ರಾಸ್ಬೆರಿ ಪೈ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಅನ್ಬಾಕ್ಸ್ ರಾಸ್ಬೆರಿ ಪೈ 5 ಮತ್ತು ಇದರಲ್ಲಿ ಏನೇನು ಫ್ಯೂಚರ್ಸ್ ಬರುತ್ತೆ ಅಂತ ಹೇಳ್ತೀನಿ ಸಿಂಪಲ್ಲಾಗಿ. ಇದರಲ್ಲಿ ಐ ಆಮ್ ಗೋಯಿಂಗ್ ಟು ಶೋ ದ ಪ್ರಾಡಕ್ಟ್ ಆ್ಯಸ್ ವೆಲ್ ಆಸ್ ನಾವು ಇದರಲ್ಲಿ ಏನೇನು ಅಡ್ವಾಂಟೇಜ್ ತೊಗೊಬೋದು ಅಂತ ಹೇಳ್ತೀನಿ. ಮತ್ತು ರಾಸ್ಬೆರಿ ಪೈ 5 ಮತ್ತು ರಾಸ್ಬೆರಿ ಪೈ 4ಗೆ ಏನು ಡಿಫ್ರೆನ್ಸ್ ಅನ್ನೋದನ್ನ ನಾನು ಇದರಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಈ ರಾಸ್ಬೆರಿ ಪೈ 5ಅಲ್ಲಿ ಮೇಜರ್ 4 ಕ್ವಶನ್ ಏನಿದೆ ಅದಕ್ಕೆ ನಾನಿಲ್ಲಿ ಆನ್ಸರ್ ಮಾಡ್ತೀನಿ. ಜಸ್ಟ್ ಕೀಪ್ ವಾಚಿಂಗ್ ಮೈ ಚಾನಲ್. ಮತ್ತು ನನ್ನ ಚಾನಲ್ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಚಾನಲ್ಗೆ ಒಂದು ಥಮ್ಸಪ್ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಒಂದು ಥಮ್ಸಪ್ ಕೊಡಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. SSD Raspberry Pi it is giving a speedy data transfer and a super fast ಇದರಿಂದ ನಾವು ಕನೆಕ್ಟ್ ಮಾಡ್ತೀವಿ. ಆಮೇಲೆ ಇಷ್ಟ ಆಗಿದೆ ನಮಗೆ ಇನ್ನೊಂದು ರಾಸ್ಬೆರಿ ಪೈ OS ಕಂಪೇರ್ಡ್ ಟು ರಾಸ್ಬೆರಿ ಪೈ 4 ಈ ರಾಸ್ಬೆರಿ ಪೈ 5 OS ಫಾಸ್ಟರ್ ಬೂಟಿಂಗ್ ಕೇಪಬಿಲಿಟೀಸ್, ಲೇಟೆಸ್ಟ್ ವರ್ಷನ್ಸ್ ನಾವು ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಫಾಸ್ಟ್ ಬೂಟ್ ಮಾಡ್ಬೋದು. ಆಮೇಲೆ ಇದರಲ್ಲಿ ಡ್ಯುಯಲ್ 4K ಮಾನಿಟರ್ ಕನೆಕ್ಟ್ ಮಾಡೋ ಆಪ್ಷನ್ ಇದೆ. ಇದು ಪವರ್ ಸಪ್ಲೈ ಕನೆಕ್ಟ್ ಇದೆ. ದೆನ್ ಆಫ್ಟರ್ ದಟ್ here we connect our voice SD card can be inserted on the phone. ಆಮೇಲೆ ಇಲ್ಲಿ ಒಂದು ಪವರ್
ಬಟನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಈ ಪವರ್ ಬಟನ್ ಯೂಸ್ ಏನಂತಂದರೆ ಇನ್ ಕೇಸ್ ಆಫ್ ಹ್ಯಾಂಡ್ ಇದನ್ನು ನಾವು ರೀಸೆಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ. ನಾನು ಇನ್ನೂ ಆಪ್ರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿ ಇನ್ನೂ ಚೆಕ್ ಮಾಡಿಲ್ಲ. ಅದನ್ನು ನಾನು ಮುಂದೆ ಬರೋ ವೀಡಿಯೋಸ್ನಲ್ಲಿ ನಾನು ಚೆಕ್ ಮಾಡ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ದ ಬೆಸ್ಟ್ ಮೆಥಡ್ ಬೆಸ್ಟ್ ಆಪ್ಷನ್ ಅವರು ಕೊಟ್ಟಿರೋದೇನೆಂದರೆ to identify, you can see here that is a option ಕೊಟ್ಟಿದ್ದಾರೆ. It's 8GB, 4GB, 2GB, 1GB. This Raspberry Pi 5 it consists of how many GB, and we can easily identify. Here this Raspberry Pi 5 is a 4GB because there is a chip inside of that one. Easily you can identify that one. Previously with Raspberry Pi 4 it has got some complications. How many GB we are unable to identify that. ಆಮೇಲೆ ಇದರಲ್ಲಿ ಮೇಜರ್ 4 ಕ್ವಶನ್ಸ್ ಏನಂತಂದರೆ, ನಾವು ಓಲ್ಡರ್ ವರ್ಷನ್ ಆಫ್ ರಾಸ್ಬೆರಿ ಪೈ OSನ ಇದರಲ್ಲಿ ಯೂಸ್ ಮಾಡ್ಕೊಬೋದಾ ಅಂತಂದರೆ ಇಲ್ಲ, ಆಗಲ್ಲ. ನಾವು ಇದಕ್ಕೆ ಲೇಟೆಸ್ಟ್ ವರ್ಷನ್ ನಾವು ಇನ್ಸ್ಟಾಲ್ ಮಾಡಬೇಕು. ಅದು ರಾಸ್ಬೆರಿ ಪೈ OS ಆಲ್ರೆಡಿ ರಾಸ್ಬೆರಿ ಪೈ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಅದು ಬುಕ್ ವಾಮ್ ಅಂತ OS ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಬೇಕು. ಮತ್ತು ರಾಸ್ಬೆರಿ ಪೈ 4 ಪವರ್ ಸಪ್ಲೈನ ನಾವು ಇದಕ್ಕೆ ಯೂಸ್ ಮಾಡ್ಬೋದಾ ಅಂತ ಕ್ವಶನ್ ಕೇಳಿದ್ರೆ ಯೂಸ್ ಮಾಡ್ಬೋದು. ಬಟ್ ನಾವು ಬೆಟರ್ ಪರ್ಫಾರ್ಮೆನ್ಸ್ ನೋಡಬೇಕಂತಂದರೆ ದಿಸ್ ಕಮ್ಸ್ ವಿತ್ 5 volts and 5 amps USB-C ಪವರಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ 27 watts USB-C ಪವರ್ ಸಪ್ಲೈ ಕೊಡಬೇಕಾಗುತ್ತೆ ಇದಕ್ಕೆ. ಅದಕ್ಕೋಸ್ಕರ ಇದಕ್ಕೆ ಯಾವುದು ರೆಕಮೆಂಡ್ ಮಾಡಿದ್ದಾರೆ ಆ ಪವರ್ ಸಪ್ಲೈ ಯೂಸ್ ಮಾಡೋದು ಬೆಟರ್ ಇನ್ಸ್ಟೆಡ್ ಆಫ್ ಪೈ 4 ನಾವು ಯೂಸ್ ಮಾಡ್ತೀವಿ. ಬಟ್ ಯೂಸ್ ಮಾಡ್ಬೋದು, ಬಟ್ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಬಟ್ ವಿ ರೆಕಮೆಂಡ್ ಟು ಯೂಸ್ ಪೈ 5 ಪವರ್ ಸಪ್ಲೈ. 4ನೇ ವಿಷಯ ಏನಂತಂದರೆ ರಾಸ್ಬೆರಿ ಪೈ 4 ಕೇಸ್ನ ಇದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಇಲ್ಲ, ಆಗಲ್ಲ. ಯಾಕಂದರೆ ಇದರದ್ದು ಡಿಸೈನ್ ಮತ್ತು ಆರ್ಕಿಟೆಕ್ಚರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ we have to use a new case. ಆಮೇಲೆ ಇದಕ್ಕೆ ರಾಸ್ಬೆರಿ ಪೈ ನೀಡೆ ಆ್ಯಕ್ಟಿವ್ ಕೂಲಿಂಗ್. ಎಸ್, ಅದು ರಾಸ್ಬೆರಿ ಪೈ ಇಂದನೇ ಇದು ಬರೋದ್ರಿಂದ ಇದನ್ನು ರೆಕಮೆಂಡ್ ಮಾಡ್ತಾರೆ. ಆ್ಯಕ್ಟಿವ್ ಕೂಲರ್ ಯೂಸ್ ಇಟ್ ಈಸ್ ಮೋರ್ ಪವರ್ಫುಲ್ and comparatively for the previous generation what they use the cooling system, heat sink, those things. ನಾವು ಇದನ್ನು ಯೂಸ್ ಮಾಡೋದ್ರಿಂದ ಇದು ಬೆಟರ್ ಪರ್ಫಾರ್ಮೆನ್ಸ್ ಆಗುತ್ತೆ. ದೀಸ್ ಆರ್ ದ ಮೇಜರ್ ಇದು. ಮತ್ತು ಇದರ ಪ್ರೊಸೆಸರ್ ಸ್ಪೀಡ್ ತುಂಬ ಚೆನ್ನಾಗಿರೋದ್ರಿಂದ ಯು ಹ್ಯಾವ್ ಅ ಬೆಟರ್ ಔಟ್ಪುಟ್. ಮತ್ತು ಈ ಹೊಸ ಆಪ್ರೇಟಿಂಗ್ ಸಿಸ್ಟಮಲ್ಲಿ ನಿಮಗೆ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇದುವರೆಗೂ ನಾನು ಆಪ್ರೇಟಿಂಗ್ ಸಿಸ್ಟಮ್ ಲೋಡ್ ಮಾಡಿದ್ದೀನಿ, ಇನ್ನೂ ಚೆಕ್ ಮಾಡಿಲ್ಲ. ಅದನ್ನು ಚೆಕ್ ಮಾಡಿ ಐ ವಿಲ್ ಕೀಪ್ ಯು ಪೋಸ್ಟಿಂಗ್ ಆನ್ ದ ವಿಡಿಯೋಸ್ ಆನ್ ದಿಸ್. ಆ್ಯಂಡ್ ಇನ್ ಕೇಸ್ ಯು ನೀಡ್ anything related to this Raspberry Pi, let me know in the comment section. Based on that I can make a video. And I'm so excited that how this is going to work and all. ನಾನು ಅದನ್ನು ಚೆಕ್ ಮಾಡಿಬಿಟ್ಟು ಅಪ್ಕಮಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and if you like this video, give me a thumbs up. Thank you.